ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅವರು ಪುಂಡಾಟ ಮಾಡಿದ್ದಾರೆ ಅಂತ ಹೇಳಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ರಸ್ತೆಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ತಮ್ಮ ಬೈಕಿಗೆ ಗುದ್ದಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅಂದ್ರೆ ಮಾತಿನ ಚಕಮಕಿ ನಡೀತು. ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ಜೊತೆಗೆ ನಮ್ಮ ಮೊಬೈಲ್ ಅನ್ನು ಕೂಡ ಕಸ್ಕೊಂಡ್ರು ಅಂತ ಹೇಳಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡಿಸೆಂಬರ್ 6, 2023ಕ್ಕೆ ದೂರು ದಾಖಲಾಗುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅಂತ ದೂರನ್ನ ನೀಡಿದವರು ಅಂದ್ರೆ ದೂರುದಾರರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯ ನನ್ನ ಜೊತೆಯಲ್ಲಿ ದೂರುದಾರರಾದಂತಹ ಮಾಧುರಿ ಅವರು ಇದ್ದಾರೆ, ಜೊತೆಗೆ ಅವರ ಸಹೋದರಿ ಐಶ್ವರ್ಯ ಅವರು ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ಏನಾಯ್ತು ಎಕ್ಸಾಕ್ಟ್ಲಿ ಅವತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಮೊದಲಿಗೆ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ರ. ಎಕ್ಸಾಕ್ಟ್ಲಿ ಅವತ್ತಿನ ದಿನ ಡಿಸೆಂಬರ್ 6ನೇ ತಾರೀಕು ಎಷ್ಟು ಗಂಟೆಗೆ ಏನಾಯ್ತು ಮೇಡಮ್? ಸರ್, ಡಿಸೆಂಬರ್ 6 ಅವತ್ತು ಈ ಥರ ಇನ್ಸಿಡೆಂಟ್ ಆಯಿತು. ಅದಾದಮೇಲೆ ನಾನು ಫೋನ್ ಈ ಥರ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಸೊ ಅದೇ ಪ್ರತಿಯೊಂದನ್ನು ಎಲ್ಲ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ. ಅಲ್ಲಂತ ಅಂದರು, ಅಲ್ಲಿ ಇಲ್ಲಮ್ಮ FIR ತೊಗೊಳಕ್ಕಾಗಲ್ಲ, NCR ತೊಗೋಬೇಕು ಅಂತ ಹೇಳಿದ್ರು. ಸೊ ಮಾರನೇ ದಿನ ಇವಾಗ ಫುಲ್ ನೈಟ್ ಆಗಿಬಿಟ್ಟಿತ್ತು, 8:30, 9 o'clock ಆಗಿಬಿಟ್ಟಿತ್ತು. ಸ್ಟೇಷನಲ್ಲೇ ಇದ್ವಿ. ಇಲ್ಲ ಆಗಲ್ಲ, ನೀವು NCR ಮಾಡಿಸ್ಕೊ ಬರಬೇಕು ಅಂತ ಅಂದರು. ಸರಿ, ಮತ್ತೆ ಕೋರ್ಟಿಗೆ ಹೋಗಿ ಅಲ್ಲೆಲ್ಲ ಇದು ಮಾಡಿ ಜಡ್ಜ್ ಮುಂದೆ ಎಲ್ಲ ಸಬ್ಮಿಟ್ ಮಾಡಿ NCR ಮಾಡಿಸ್ಕೊಂಡು ಕಾಪಿ ತೊಗೊಂಬಂದು ಕೊಟ್ಟೆ. ಅದು ಒಂದು ಟೂ ಡೇಸ್ ಆಗಿತ್ತು. ಸೊ ಅದಾದಮೇಲೆ ಲೀಗಲ್ ಆ್ಯಕ್ಷನ್ FIR ತೊಗೊಂಡ್ರು. ತಕ್ಷಣ ಅವ್ರು ತೊಗೊಂಡಿಲ್ಲ. 1 week ಆದಮೇಲೆ ಅವ್ರು ಬಂದರು, ಆ್ಯಂಟಿಸೆಪ್ಟಿಕ್ ಬೇಲ್ ತೊಗೊಬಿಟ್ರು. ಕೋರ್ಟಿಗೆ ಹೋಗಿ ಫೈನ್ ಕಟ್ಟಿ ಆ್ಯಂಟಿಸೆಪ್ಟಿಕ್ ಬೇಲ್ ತೊಗೊಂಡಿದ್ದಾರೆ. ಸೊ ಅವ್ರು ಸ್ಟೇಷನ್ಗೆ ಬರಲ್ಲ ಅಮ್ಮ. ಸರ್, ನಾನು ಫೋನ್ ಆದರೂ ಈಸ್ಕೊಡಿ ಅವ್ರ ಹತ್ರ ಅಂತ ಕೇಳ್ಕೊಂಡೆ. ಬಟ್ ಆನಂದ್ ಕುಮಾರ್ ಅವ್ರು ಬ್ಯುಸಿ ಇದ್ದಾರಮ್ಮ, ಅವ್ರು ಬರೋಕ್ಕಾಗಲ್ಲ ಅಂತ ಈ ಥರ ಮಾತುಗಳು ಬರ್ತಿತ್ತು. ಸೊ ಸರ್, ಈ ಥರ ಇನ್ಸಿಡೆಂಟ್ ಆಗಿದೆ, ಕೈಯಿಂದ ಫೋನ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಏನಕ್ಕೆ ಸರ್ ಏನು ಆ್ಯಕ್ಷನ್ ತೊಗೊತಿಲ್ಲ? ಅಮ್ಮ, ನೀವು ಅವ್ರ ಕೈಯಿಂದ ಕಿತ್ಕೊಂಡು ಹೋಗಿರೋ ನನಗೆ ವಿಡಿಯೋ ಪ್ರೂಫ್ ಬೇಕಮ್ಮ, ಅದು ಹೆಂಗಮ್ಮ ನೀನು ಹೇಳ್ತೀಯಾ ಅಂತ ನನಗೆ ಇದು ಮಾಡಿದ್ರು. ಸರ್, ಟ್ರಾಫಿಕ್ ಲೈಟಲ್ಲಿ ಕ್ಯಾಮ್ರಾ ಇದೆ, ಟ್ರಾಫಿಕ್ ಇದರಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸಿ ಸರ್ ಅಂತ ಅಂದಿದ್ದಕ್ಕೆ ನನ್ನ ಮೇಲೇ ಇದ್ದು ಜೋರಾಗಿ ಮಾತಾಡಿದ್ರು. ನೀನು ಹೇಳ್ದಂಗೆಲ್ಲ ರೂಲ್ಸ್ ನಾನು ಕೇಳೋಕ್ಕಾಗಲ್ಲಮ್ಮ, ನಾನು ಏನಿದೆಯೋ ನಮ್ಗೆ ಮಾಡೋಕ್ಕೆ ಗೊತ್ತು, ನೀವು ಹೋಗಿ ನಾವು ಕಡ್ದಾಗ ಬನ್ನಿ ಅಂತ ಅಂದರು. ಟಿಲ್ 2 months ಓಡಾಡ್ತಿದ್ವಿ ಸ್ಟೇಷನಲ್ಲಿ. ಇವತ್ತು ಬನ್ನಿ, ನಾಳೆ ಬನ್ನಿ, ಅವ್ರು ಬ್ಯುಸಿ ಇದ್ದಾರೆ, ಹಂಗೆ ಹಿಂಗೆ ಅಂತ ಮಾತುಗಳು ಬರ್ತಿದ್ದೆ ಹೊತ್ತು. ಅವರು ಆ್ಯಕ್ಷನ್ ಅಂತೂ ಲೀಗಲ್ ಆ್ಯಕ್ಷನ್ ಏನೂ ತೊಗೊತಿಲ್ಲ ಸರ್. ಸೊ ಇಲ್ಲಿ ತೊಗೊತಿಲ್ಲ ಅಂತ ನಾನು DG ಆಫೀಸಿಗೆ ಹೋಗಿದ್ದೀನಿ, ಆಮೇಲೆ ಕಮಿಷನರ್ ಆಫೀಸ್ಗೂ ಹೋಗಿದ್ದೀನಿ, ಇವಾಗ ವುಮೆನ್ಸ್ ಕಮಿಷನರ್ ಆಫೀಸ್ಗೂ ಹೋಗಿದ್ದೀನಿ. ಅದ್ರದ್ದು ಪಿಟಿಷನು ಸಬ್ಮಿಟ್ ಮಾಡಿದ್ದೀನಿ, ಅದಕ್ಕೂ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಅವರು. ಐಶ್ವರ್ಯ ಅವರು, ನೀವು ಜೊತೆಯಲ್ಲಿ ಇದ್ರ ಅವತ್ತು? ಎಕ್ಸಾಕ್ಟ್ಲಿ ಅವ್ರ ಜೊತೆಲಿ ಎಷ್ಟು ಜನ ಇದ್ರು, ಏನಂತ ಮಾತನಾಡಿದ್ರು ಅಂತ? ಸರ್, ನಾನು ಇಬ್ಬರು ಒಟ್ಟಿಗೆ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ ಅವತ್ತು ಡಿಸೆಂಬರ್ 6, 5:45 ಹಂಗೆ. ಅಂದರೆ ಅವ್ರ ಕಡೆ ನಮ್ಮ ಕಡೆಯಿಂದ ಯಾರೂ ಸಪೋರ್ಟ್ ಇಲ್ಲ, ನಾವಿಬ್ಬರೇ ಹುಡುಗಿರಿದ್ದೀವಿ ಅಂಥೇಳಿ ನಾವು ತಕ್ಷಣ ನಮ್ಮ ಅಮ್ಮ ಮತ್ತು ಅಣ್ಣಗೆ ಆಕ್ಸಿಡೆಂಟ್ ನಡೆದಾಗ ಕರೆಸಿದ್ವಿ. ಅವ್ರ ಕಡೆಯಿಂದ ಅವ್ರು ಏನು ಮಾಡಿದ್ರು, ಯಾರ್ಯಾರಿಗೂ ಫೋನ್ ಮಾಡಿ ಸುಮಾರು ಒಂದು 5ರಿಂದ 6-7 ಜನ ಹುಡುಗರನ್ನ ಕರೆಸಿದ್ರು. ಮತ್ತು ಅವ್ರ ಕಡೆ ಆನಂದ್ ಕುಮಾರ್ ಅಂತ ಹುಡುಗರು ಬಂದಿದ್ರಲ್ಲಿ ಅಲ್ಲೊಂದು ಜೆಂಟ್ಸ್ ಆನಂದ್ ಕುಮಾರ್ ಅಂತ, ಅವ್ರಂತೂ ತುಂಬ ಜೋರು ಮಾಡಿದ್ರು ನಮ್ಮಿಬ್ಬರ ಮೇಲೆ. ಅಂದರೆ ವಿಡಿಯೋ ಡಿಲೀಟ್ ಮಾಡು ಅಂತ ಎದುರಿಸಿದ್ರು. ನನಗೆ ತಲೆ ಕೆಟ್ಟರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಬೇರೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ನಾನು ಅಂತ ಹಿಂಗೆಲ್ಲ ಜೋರು ಮಾಡಿದ್ರು. ಆಮೇಲೆ ನಾವು ಯಾವಾಗಿದು ಇದು ನಾರ್ಮಲ್ ಅಲ್ಲ ಅಂತ ಅಂದು ಗೊತ್ತಾಯಿತು, ನಾವು ಸ್ಟೇಷನ್ಗೆ ಹೋಗೋಕ್ಕೆ ಹೇಳಿದ್ವಿ. ಇಲ್ಲ, ನಾವು ಸ್ಟೇಷನ್ಗೆ ಹೋಗ್ತೀವಿ, ಏನಿದ್ರು ಅಲ್ಲಿ ಬಂದು ಮಾತಾಡೋಣ ಅಂಥೇಳಿ. ಅಂದರೆ ಅಲ್ಲಿ ಹೋಗ್ಬೇಕಾದ್ರೇ, ಅಂದರೆ ನಾವು ಹೋಗ್ತಿರ್ಬೇಕಾದ್ರೇ ಅವ್ರು ಬಂದು ಮೊಬೈಲ್ ಕಿತ್ಕೊಂಡು ಹೋಗಿದ್ದು. ಸರಿ, ನಾವು ಆ ಮಿನಿಟ್ ಏನು ಮಾಡತ್ತಂತ ಗೊತ್ತಾಗಿಲ್ಲ. ಟ್ರಾಫಿಕ್ ಪೊಲೀಸವ್ರ ಹತ್ರ ಕೇಳಿದ್ವಿ, ಅವ್ರು ಹೇಳಿದ್ರು ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ವಿ. ಅಂದರೆ ಇಮಿಡಿಯೇಟ್ ಸ್ಟೇಷನಲ್ಲೂ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಅಂದರೆ ಟೂ ಡೇಸ್ ಡಿಲೇ ಮಾಡಿನೇ NCR ಹಾಕಿ ಕೋರ್ಟ್ಗೆಲ್ಲ ಹೋಗಿ ಬಂದು ಆಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಸೊ ಟಿಲ್ ನಾವು 3 months ಆಯಿತು, ಏನೂ ರೆಸ್ಪಾನ್ಸ್ ಇಲ್ಲ ನಮಗೆ. ಸ್ಟೇಷನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಇದರ ಪದೇ ಹೋಗ್ತಾ ಡೈಲಿ ಕೂತ್ಕೊಳ್ಳೋದು ಸ್ಟೇಷನಲ್ಲಿ ನಮಗೆ, ಅಂದರೆ ನಮಗೆ ಯಾವುದೂ ರೆಸ್ಪೆಕ್ಟೇ ಇಲ್ದೇನಂಗೆ ಆಗ್ಬಿಟ್ಟಿದೆ. ಏನಕ್ಕೆ ಡೈಲಿ ಬರ್ತಿದ್ದೀರಾ, ನೀವು ಹೋಗಿ ಇಲ್ಲಿ ಇರಬೇಡಿ ಹೋಗಿ ಅಂತ ಹಿಂಗೆ ಬೈದು ಕಳಿಸೋದು, ಈ ಥರ ಮಾಡ್ತಿದ್ದಾರೆ. ಮತ್ತು ಸ್ಟೇಷನಲ್ಲಿಗೆ ನಾವು ಮೊನ್ನೆನೋ ರೀಸೆಂಟಾಗಿ ಮೊನ್ನೆ ಹೋಗಿದ್ವಿ ನಾವು ಸ್ಟೇಷನ್ಗೆ ಹೋಗಿ. ಏನಾಯಿತು ಸರ್ ಅಪ್ಡೇಟ್ ಅಂತ ಕೇಳಿದ್ದಕ್ಕೆ, ಮೇಡಮ್ ನಾವೇ ಬೇಕಾದರೆ ಬೇರೆ ಫೋನ್ ಕೊಡಿಸ್ಬಿಡ್ತೀವಿ ನಿಮಗೆ, ಇದು ನಮಗೆ ರವಿ ಸರ್ ಹೇಳಿದ್ದು, ನಾವೇ ಬೇರೆ ಫೋನ್ ಕೊಡಿಸ್ಬಿಡ್ತೀವಿ, ಇಲ್ಲ ಸ್ಟೇಷನಲ್ಲಿ ಸೀಸ್ ಆಗಿರೋ ಫೋನ್ ಯಾವುದಾದ್ರೂ ಇದ್ರೆ ಕೊಡ್ತೀವಿ, ನೀವು ಅದೇ ತೊಗೊಳ್ಳಿ, ಕಂಪ್ಲೇಂಟ್ ಏನು ಬೇಡ, ಬಿಟ್ಬಿಡಿ, ಅಂದರೆ ವಾಪಸ್ ತೊಗೊಳ್ಳಿ ಅಂತ ಹಿಂಗೆ ಹೇಳ್ತಿದ್ದಾರೆ ನಮಗೆ. ಮೇಡಮ್, ಈಗ ಇದಾದ ಮೇಲೆ
ನಿಮಗೆ ಅವರು ಲಕ್ಷ್ಮೀ ಸಿದ್ದಯ್ಯ ಅವರು ಕಾಂಟ್ಯಾಕ್ಟ್ ಮಾಡೋದು ಅಥವಾ ಏನಾದರೂ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸಗಳು ಆಗಿತ್ತಾ ಅಂತ ಮಾತಾಡಿದ್ರೆ? ಇಲ್ಲ, ಏನು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರಿಗೂ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ಏನಿದ್ರು ಲೀಗಲ್ ಆ್ಯಕ್ಷನ್ ತೊಗೋಬೇಕು, ಯಾಕಂದರೆ ಇಷ್ಟೊಂದು ಅನ್ಯಾಯ ಆಗಿದೆ. ಬಟ್ ಅವರಂತೂ, ರವಿ ಸರ್ ಅಂತೂ ಏನೂ ಅವರು ಲೀಗಲ್ ಆ್ಯಕ್ಷನ್ ತೊಗೊತಿಲ್ಲ. ಪೇಪರ್ ಮಾತ್ರ ಸಬ್ಮಿಟ್ ಮಾಡಿ ಅಷ್ಟು ಸೆಕ್ಷನ್ ಹಾಕಿಟ್ಟಿದ್ದಾರೆ, ಬಟ್ ಆ ಪೇಪರ್ಗೆ ವ್ಯಾಲ್ಯೂ ಮಾಡ್ತಿಲ್ಲ, ಆ ಸೆಕ್ಷನ್ಗೂ ವ್ಯಾಲ್ಯೂ ಮಾಡ್ತಿಲ್ಲ, ಏನು ರೆಸ್ಪಾನ್ಸ್, ಏನು ಆ್ಯಕ್ಷನ್ ತೊಗೊತಿಲ್ಲ ಸರ್ ಅವರು. ನೀವು ದೂರು ಕೊಟ್ಟಾದ್ಮೇಲೆ ಇವತ್ತಿನವರೆಗೂ ಕೂಡ ವಿಚಾರಣೆ ಕರೆದಿಲ್ವಾ ಅಂತ? ನೋ ಸರ್, ಇದ್ದವ್ರಿಗೂ ನಾವೇ ಅದಕ್ಕೆ ಕೇಳ್ತಿರೋದು ಸರ್. ಇದ್ದವ್ರಿಗೂ ಅವ್ರು ಆನಂದ್ ಕುಮಾರ್ ಆಗಲಿ, ಲಕ್ಷ್ಮೀ ಸಿದ್ದಯ್ಯ ಆಗಲಿ, ಇನ್ವೆಸ್ಟಿಗೇಷನ್ ಅಂತ ಏನೂ ಕರ್ಸಿಲ್ಲ ಸರ್. ಅವ್ರು ಬ್ಯುಸಿ ಇದ್ದಾರೆ, ಸೆಲೆಬ್ರಿಟಿ, ಅವ್ರು ಬಾರಿ ಇದ್ದಾರೆ, ಕರ್ಸೋಕ್ಕಂಗಲ್ಲ, ಆಗಲ್ಲಮ್ಮ, ಸ್ಟೇಷನ್ಗೆಲ್ಲ ಬರಲ್ಲ ಅವರು, ಆ ಥರ ಮಾಡ್ತಾ ಇರ್ತಾರೆ. ಇದು ಒಂಥರ ಫೇವರಿಸಮ್ ಥರ ಇದೆ ಸರ್. ಪಬ್ಲಿಕ್ಗೂ ಮತ್ತು ಸೀರಿಯಲ್ ಆ್ಯಕ್ಟರ್ಸ್ ಮತ್ತು ಸೆಲೆಬ್ರಿಟೀಸ್ಗೂ ಒಂಥರ ಫೇವರಿಸಮ್ ಥರ ನನಗೆ ಕ್ರಿಯೇಟ್ ಆಗ್ತಿದೆ ಸರ್. ನಾವು ಒಂದು ಕಂಪ್ಲೇಂಟ್ ಅನ್ಯಾಯ ಆಗಿದೆ ಅಂತ ಒಂದು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಫೇವರಿಸಮ್ ತೋರಿಸ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಸರ್. ಈಗ ಇಷ್ಟೆಲ್ಲ ಆಗಿದೆ, ವಾಟ್ ನೆಕ್ಸ್ಟ್? ಈಗ ಮುಂದೆ ಏನು ನೀವು ಕಂಪ್ಲೇಂಟ್ ಕೊಡಬೇಕು ಅಂತಿದ್ದೀರಾ DGIGPಗೆ? ಏನಂತ ಅಂದರೆ ರವಿ ಸರ್ ಆ್ಯಕ್ಷನ್ ತೊಗೋಬೇಕು. ಯಾವುದೇ ಒಂದು ಪಬ್ಲಿಕ್ ಆಗಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ಇಮ್ಮಿಡಿಯೇಟ್ ತೊಗೋಬೇಕು ಸರ್. ಈ ಥರ FIR ಆಗಿದೆ, ರೂಲ್ಸ್ ಚೇಂಜ್ ಆಗಿದೆ ಅಂತ ಈ ಥರ ಎಲ್ಲ ಮಾತು ಹೇಳಬಾರ್ದು ಸರ್. ಫೈನಲಿ ನಿಮಗೆ ಏನು ಬೇಕೀಗ? ಈ ಒಂದು ಕಂಪ್ಲೀಟ್ ಸಾಕಷ್ಟು ಗಲಾಟೆ ಆಯಿತು, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಕಂಪ್ಲೇಂಟ್ ಆದಮೇಲೆ ಅವ್ರನ್ನ ಕರೆಸಿಲ್ಲ ಅಂತ ಆರೋಪ ಮಾಡ್ತಿದ್ದೀರಾ. ಫೈನಲಿ ಏನು ಬೇಕು ಸರ್? ನಮಗೆ ನಮ್ಮ ಫೋನು ವಾಪಸ್ ಮಾಡಿಸ್ಬೇಕು ಸರ್. ಒಂದು ಹುಡುಗಿ ಆಗಲಿ ರೋಡಲ್ಲಿ ಇಷ್ಟೊಂದು ವಲ್ಗರಾಗಿ ಯೂಸ್ ಮಾಡಿ ಮತ್ತು ಒಂದು ಹುಡುಗಿ ಕೈಯಿಂದ ಫೋನ್ ಕಿತ್ಕೊಂಡು ಹೋಗೋರು ಅಷ್ಟು ಧೈರ್ಯ ಅವ್ರಿಗೆ ಇದೆ ಅಂದರೆ, ಅಷ್ಟು ಇನ್ಫ್ಲೂಯೆನ್ಸ್ ಅವ್ರು ಮಾತಾಡ್ತಿದ್ದಾರೆ ಸರ್. ಸೊ ಅದಕ್ಕೆ ಎಲ್ರಿಗೂ ಲೀಗಲ್ ಮತ್ತು ರೂಲ್ಸ್ ಅನ್ನೋದು ಒಂದೇ ಅಲ್ವಾ, ಎಲ್ರಿಗೂ ಲೀಗಲ್ ಆಗಿ ಆ್ಯಕ್ಷನ್ ತೊಗೋಬೇಕು ಅಂತ ನನಗೆ ಕೇಳ್ತಿರೋದು. ಮತ್ತು ನಮ್ಮ ಫೋನ್ ಏನಿದೆಯೋ ಅವ್ರನ್ನ ವಾಪಸ್ ಕೊಡೋಕ್ಕೆ ಕೇಳಿ ಸರ್. ಇದಿಷ್ಟು ದೂರುದಾರರಾಗಿರುವಂತಹ ಮಾಧುರಿ ಹಾಗೆ ಅವರ ಸಹೋದರಿ ಐಶ್ವರ್ಯ ಅವರ ಮಾತು. ಅಂದರೆ ನಮ್ಮ ಮೊಬೈಲ್ ನಮಗೆ ಬೇಕು, ಜೊತೆಗೆ ಅವರ ವಿರುದ್ಧ ಲೀಗಲಿ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಬೇಕು ಪೊಲೀಸರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಧು ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.